ಎಲ್ಲಾ ರೀತಿಯಲ್ಲೂ ಕೂಡ ಬಹಳ ಸಂತಸದ ದಿನ ಕಾಂಗ್ರೆಸ್ಗೆ. ಬಹುಶಃ ಸಿಎಂ ಕೂಡ ಮಾತನಾಡಬಹುದು ಮುಂದಿನ ದಿನ ಇದ್ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಬಿಜೆಪಿಯ ಅಭ್ಯರ್ಥಿಗಳಾದಂಥ ಪಾಟೀಲ್ ಅವರು ಮತ್ತು ರಘು ಕೌಟಿಲ್ಯ ಅವರು ವಿಜಯಶಾಲಿಯಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ನಮ್ಮ ವೋಟಿಂಗ್ ಸಿಸ್ಟಮಲ್ಲಿ ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, 1 ಓಟು ನಮ್ಮದು 30 ಓಟು ರಘು ಅವರು ಕೊಟ್ಟಿದ್ರಿ, ಅದರಲ್ಲಿ 1 ಓಟು 30 ಓಟು ರಘು ಅವರು. ಇನ್ನು ನಮ್ಮ 3 ಅಡ್ಡ ಮತದಾನ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡ್ತಾ ಇದ್ದಂತ ಸಂದರ್ಭ ಈ ಅಡ್ಡ ಮತದಾನದ ಬಗ್ಗೆ ಹೇಳಿದ್ದಾರೆ. ಬಟ್ ಯಾರು ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ, ಪಕ್ಷ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳುತ್ತೆ ಅಡ್ಡ ಮತದಾನ ಮಾಡಿದವ್ರ ಬಗ್ಗೆ. ಹಾಗೆ ಈ ವಿಚಾರವಾಗಿ ನೋಡೋಣ ಅನ್ನೋದಾಗಿ ಹೇಳಿದ್ದಾರೆ. ಬನ್ನಿ ನೋಡೋಣ. ನಮ್ಮ ವೋಟಿಂಗ್ ಸಿಸ್ಟಮಲ್ಲಿ ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, 1 ಓಟು ನಮ್ಮದು 30 ಓಟು ರಘು ಅವರು ಕೊಟ್ಟಿದ್ರಿ, ಅದರಲ್ಲಿ 1 ಓಟು 30 ಓಟು ರಘು ಅವರು ಕೊಟ್ಟಿದ್ರಿ, ಅದರಲ್ಲಿ 1 ಓಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ಓಟು ನಾವು ಪಾಟೀಲ್ರು ಕೊಟ್ಟಿದ್ರಿ, ಅದರಲ್ಲಿ 3 ಓಟು ಮಿಸ್ ಆಗಿದೆ. ಇನ್ನು 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. ಸೊ ನಮ್ಮದು 3 ಓಟು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಕಾಣ್ತಾ ಇದೆ ಇದರಲ್ಲಿ. ಅದರಿಂದ ಯಾರು ಆ ಥರ ಪಾರ್ಟಿಗೆ ದ್ರೋಹ ಬಗ್ದಿದ್ದಾರೆ ಅವ್ರು ಸಿಕ್ಕಾಕ್ಕೊಂಡೇ ಸಿಕ್ಕಾಕೊಂತಾರೆ. ಅದ್ರ ಮೇಲೆ ಪಾರ್ಟಿ